ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬಿಸಿಲು ಕಡಿಮೆ ಆಗೋವರೆಗೂ ಮಧ್ಯಾಹ್ನದ ಹೊತ್ತು ಏನಾದರೂ ಒಂದು ತಣ್ಣ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಹೊರಗಡೆ ಹೋದಾಗ ಮಕ್ಕಳು ಹೊರಗಡೆಯಿಂದ ಜ್ಯೂಸ್ ಏನಿರುತ್ತಲ್ಲ ಅದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಸೊ ಹಾಗಂತ ನಾವು ಪ್ರತಿ ಸತಿಯೂ ಹೊರಗಡೆ ಇರೋದು ಕೊಡ್ಸೋಕ್ಕಾಗಲ್ಲ. ಅದರಲ್ಲಿ ಫುಡ್ ಕಲರು, ಪ್ರಿಸರ್ವೇಟಿವ್ಸು ಎಲ್ಲನೂ ಇರುತ್ತೆ. ಸೊ ಹಾಗಾಗಿ ನಾವು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅದಕ್ಕೇ ನಾನಿವತ್ತು ಮನೆಯಲ್ಲೇ ಫ್ರೂಟಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಂತೂ ತುಂಬಾ ಸಿಂಪಲ್ಲು, ಈಸಿಯಾಗಿ ಮಾಡ್ಕೋಬಹುದು. ಹೊರಗಡೆ ಸಿಗುವಂತಹ ಜ್ಯೂಸಿನ ಟೇಸ್ಟ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಇದನ್ನು ನೀವು 8 ದಿವಸದವರೆಗೂ ಸ್ಟೋರ್ ಮಾಡ್ಕೋಬೋದು. ಆದರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ. ಸೊ ಹಂಗಾಗಿ 8 ದಿವಸ ಇಲ್ಲಿ 2 ದಿವಸ ಇಡೋದು ಕಷ್ಟ ಆಗುತ್ತೆ. ಮನೆಯಲ್ಲಿ ಎಲ್ರಿಗೂ ಏನಾದರೂ ಒಂದು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗಾಗಿ ಇದನ್ನು ಆದಷ್ಟು ಬೇಗನೆ ಖಾಲಿ ಮಾಡಿಬಿಡ್ತಾರೆ. ಸೊ ಇವಾಗ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ನಾನಿಲ್ಲಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ, 2 ಮಾವಿನ ಹಣ್ಣು, ಆಮೇಲೆ 1 ಮಾವಿನಕಾಯಿ. ಬಟ್ ಈ ನಾವು ಫ್ರೂಟಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಯೂಸ್ ಮಾಡ್ಕೋಬೇಕು ಅಂತಂದರೆ 2 ಮಾವಿನ ಹಣ್ಣು, 1/4 ಭಾಗ ಆಗೋಷ್ಟು ಮಾತ್ರ ಮಾವಿನಕಾಯನ್ನು ಯೂಸ್ ಮಾಡ್ಕೋತೀವಿ. ಅಂದರೆ ಒಂದು ಚಿಕ್ಕ ಬಟ್ಲಾಗೋಷ್ಟು ಮಾತ್ರ ಮಾವಿನಕಾಯನ್ನು ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೇ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಮಾವಿನ ಹಣ್ಣು, ಆಮೇಲೆ ಮಾವಿನಕಾಯಿ ಎಲ್ಲನೂ. ಮಾವಿನ ಹಣ್ಣು ಅಂತ ಅಂದರೆ ಎಲ್ರಿಗೂ ಇಷ್ಟ ಆಗುವಂಥ ಹಣ್ಣೆ ಇದು. ಸೊ ಹಾಗಾಗಿ ಇದನ್ನು ಪದೇ ಪದೇ ಮಾಡ್ತಾ ಇರ್ತೀರ. ಒಂದು ಸತಿ ಮಾಡಿದ್ರೇ ರಿಯಲಿ ಪಕ್ಕ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಅಂತೂ. ಈ ಫ್ರೂಟಿ ಮಾಡ್ಕೊಳ್ಳೋಕ್ಕೆ ಮಾವಿನ ಹಣ್ಣು ಮಾತ್ರ ತುಂಬ ಚೆನ್ನಾಗಿ ರುಚಿಯಾಗಿರಬೇಕು. ಅಂದರೆ ನಾವು ಸ್ವೀಟು ಒಂದು ಸ್ವಲ್ಪ, ಅಂದರೆ ಸಕ್ಕರೆ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡಬಹುದು. ಸೊ ಹಾಗಾಗಿ ಚೆನ್ನಾಗಿ ಸಿಹಿಯಾಗಿರುವಂಥ ಮಾವಿನ ಹಣ್ಣನ್ನು ತೊಗೊಳ್ಳಿ 2. ಆಮೇಲೆ ನಾನಿಲ್ಲಿ 1/4 ಭಾಗದಷ್ಟು ಮಾತ್ರ ಮಾವಿನಕಾಯನ್ನು ಹಾಕೋತಾ ಇದ್ದೀನಿ, ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು. ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು. ಸೊ ನಾನು ಅದಕ್ಕೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಮಾವಿನ ಹಣ್ಣೆಲ್ಲನೂ ಹಾಕೋತಾ ಇದ್ದೀನಿ. ನಾವು ಇದನ್ನು ಕನ್ಸಿಸ್ಟೆನ್ಸಿ ಅದೆಲ್ಲನೂ ಹೊರಗಡೆಯಿಂದ ತಂದಿರ್ತೀವಲ್ಲ ಫ್ರೂಟಿ, ಸೇಮ್ ಅದೇ ಥರ ಬರಬೇಕು ಅಂತ ಹೇಳಿ ನಾನಿಲ್ಲಿ ಹೊರಗಡೆಯಿಂದ ತಂದಿರೋವಂಥ ಸ್ಟೈಲಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕನ್ಸಿಸ್ಟೆನ್ಸಿ ಅದೆಲ್ಲನೂ ಪಕ್ಕ ಹಾಗೆ ಇರುತ್ತೆ. ಇವಾಗ ನಾನು ಪೇಸ್ಟ್ ಮಾಡಿದ್ದಾಯಿತು. ನೆಕ್ಸ್ಟು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಆಮೇಲೆ ಸ್ಟೇನರ್ ತೊಗೊಂಡಿದ್ದೀನಿ. ಈ ಸ್ಟೇನರಲ್ಲಿ ನಾವು ಚೆನ್ನಾಗಿ ಇದನ್ನು ಸ್ಟೇನ್ ಮಾಡ್ಕೋಬೇಕು. ಅಂದರೆ ಯಾವುದೇ ಥರದ ಹಣ್ಣುಗಳು ಪೀಸ್ಗಳೆಲ್ಲನೂ ಉಳಿಯಲ್ಲ. ಸೊ ಹಂಗಾಗಿ ಚೆನ್ನಾಗಿ ಸ್ಟೇನ್ ಮಾಡ್ಕೋಬೇಕು ಇದನ್ನು. ಸೊ ಪೂರ್ತಿಯಾಗಿ ಸ್ಟೇನ್ ಆದಮೇಲೆ ನಾವು ಇದನ್ನು ಒಂದು ಸ್ವಲ್ಪ ಒಂದು 10 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಯಾವಾಗಿನವರೆಗೂ ಅಂತ ನಾನು ಹೇಳ್ತೀನಿ ನೋಡಿ. ಈ ಥರ ನಾವು ಒಂದು ಪಾತ್ರೆ ತೊಗೊಂಡು ನಾವು ಮಾಡಿಟ್ಟಿರುವಂತಹ ಮಾವಿನಕಾಯಿ, ಮಾವಿನ ಹಣ್ಣಿನ ಪೇಸ್ಟ್ ಎಲ್ಲನೂ ಹಾಕೋಬೇಕು. ಆಮೇಲೆ ಇಲ್ಲಿ ಮಾವಿನ ಹಣ್ಣು ಚೆನ್ನಾಗಿ ಸಿಹಿಯಾಗಿತ್ತು. ಸೊ ಹಾಗಾಗಿ ನಾನಿಲ್ಲಿ ಬರೀ 3 ಸ್ಪೂನ್ ಮಾತ್ರ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಂದು ಸ್ವಲ್ಪ ತಳ ಹಿಡಿಯುತ್ತೆ. ಸೊ ಹಾಗಾಗಿ ಆದಷ್ಟು ಸಿಮ್ನಲ್ಲಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಈ ಥರ ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಕಲರ್, ಅದು ಶೈನಿಂಗ್ ಬರಬೇಕು. ನಾವು ಮಾವಿನ ಹಣ್ಣಿನ ಪೇಸ್ಟ್ ಏನಿರುತ್ತಲ್ಲ ಅದು ಒಂದು ಸ್ವಲ್ಪ ಚೆನ್ನಾಗಿ ಶೈನಿಂಗ್ ಬರಬೇಕು. ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಇದೊಂದು 7ರಿಂದ 8 ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ. ಅದಾದಮೇಲೆ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ನೆಕ್ಸ್ಟು ಒಂದು ಬೌಲಿಗೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಇದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿದ್ದರೆ ಮಾಜಾ ಟೇಸ್ಟ್ ಬರುತ್ತೆ, ಇನ್ನೊಂದು ಸ್ವಲ್ಪ ನೀರಾಗಿದ್ದರೆ ಫ್ರೂಟಿ ಟೇಸ್ಟ್ ಬರುತ್ತೆ. ಸೊ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ಸೌಟಿಂದ ಮಿಕ್ಸ್ ಆಗಿಲ್ಲ ಅಂತ ನಾನು ಚೆನ್ನಾಗಿ ಬೀಟರಿಂದ ಮಿಕ್ಸ್ ಮಾಡಿಕೊಂಡೆ. ನೋಡಿ ನೀಟಾಗಿ ಮಿಕ್ಸ್ ಆಯಿತು. ನೋಡಿದ್ರಲ್ಲ, ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ಸ್ ಇಲ್ದೇ ನಾವು ಈ ಫ್ರೂಟಿಯನ್ನು ರೆಡಿ ಮಾಡಿದ್ದೀವಿ. ಬರೀ 10 ನಿಮಿಷ ತೊಗೊಂಡೆ ನಾನು ಇದನ್ನು ಮಾಡೋಕ್ಕೆ. ಫ್ರೆಶ್ ಮ್ಯಾಂಗೋ ಫ್ರೂಟಿ ರೆಡಿ. ನೋಡಿ, ಈ ಥರ ನಿಮ್ಗೆ ಇಷ್ಟ ಇತ್ತು ಅಂತ ಅಂದರೆ ನೀವು ಇದಕ್ಕೆ ಐಸ್ ಕ್ಯೂಬ್ಸನ್ನು ಹಾಕೋಬೋದು, ಚೆನ್ನಾಗಿ ಚಿಲ್ಲಾಗಿರುತ್ತೆ. ಸೊ ಈ ಥರ ಮಾಡಿಕೊಂಡು ಒಂದು ಮಿಕ್ಸ್ ಮಾಡಿದ್ರೆ ಸಾಕು, 15 ಜನಕ್ಕಾಗುವಷ್ಟು ಜ್ಯೂಸು ರೆಡಿಯಾಗುತ್ತೆ. ಸೊ ಇವಾಗ ನಮ್ಮ ಟೇಸ್ಟಿಯಾಗಿರುವಂಥ ಫ್ರೂಟಿ ಅಂತೂ ರೆಡಿ ಆಯಿತು. ಆದರೆ ಇದಕ್ಕೆ ನಾವು ಚೆನ್ನಾಗಿ ಕಾಣಿಸ್ಬೇಕಲ್ಲ. ಸೊ ಹಾಗಾಗಿ ಪ್ರೆಸೆಂಟೇಷನ್ ಕೂಡ ತುಂಬ ಮುಖ್ಯ ಆಗುತ್ತೆ. ಅದಕ್ಕೇ ನಾನಿದು ಫ್ರೂಟಿ ಅಲ್ವಾ, ಅಂದರೆ ಫ್ರೂಟಿ ಅಂದರೆ ಯೂಶ್ವಲಾಗಿ ಹೊರಗಡೆ ಸಿಗೋವಂಥದ್ದು. ನಾನು ಹಾಗಾಗಿ ಹೊರಗಡೆಯಿಂದ ತಂದಿರ್ತೀವಲ್ಲ ಅದೇ ರೀತಿ ರೆಡಿ ಮಾಡಬೇಕು ಅಂತ ಹೇಳಿ ನಾನಿಲ್ಲಿ ಗ್ಲಾಸ್ ಬಾಟಲ್ಸ್ ತೊಗೊಂಡಿದ್ದೀನಿ. ಸೊ ಈ ಥರ ಗ್ಲಾಸ್ ಬಾಟಲ್ಸ್ ತೊಗೊಂಡು ಅದಕ್ಕೇ ನಾವು ಫ್ರೂಟಿಯನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಆರಾಮಾಗಿ 8 ದಿವಸ ಇಟ್ಕೋಬೋದು. ಆಮೇಲೆ ಈ ಥರ ಮಾಡಿ ಇಟ್ಕೊಂಡ್ರೆ ನಾವು ಎಲ್ಲಾದರೂ ಹೊರಗೆ ಹೋಗಬೇಕಾದ್ರೆ ಇದನ್ನು ಇಟ್ಕೊಂಡು ಹೋದರೆ, ಈ ಬಾಟ್ಲು ಒಂದು ಇಟ್ಕೊಂಡು ಹೋದರೆ ಮಕ್ಕಳಿಗೆ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ನಾವು ಮನೆಯಿಂದ ಒಯ್ದಿರುವಂಥ ಜ್ಯೂಸನ್ನೇ ಕುಡಿಸ್ಬೋದು. ನೋಡಿದ್ರಲ್ಲ, ನಾವು ಈ ಥರ ಪ್ಯಾಕ್ ಮಾಡಿಟ್ರೆ ನಾವು ಕ್ಯಾರಿ ಮಾಡೋದು ಕೂಡ ಈಸಿ ಆಗುತ್ತೆ. ಆಮೇಲೆ ಮನೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ತೊಗೊಂಡು ಈಸಿಯಾಗಿ ಕುಡಿಬೋದು. ಇದನ್ನು ನನ್ನ ಮಕ್ಕಳಿಗಂತೂ ಬರೀ ಕಬ್ಬಿನಲ್ಲಿ ಮಾತ್ರ ಕುಡಿದು ರೂಢಿಯೋ ಹೊರಗಡೆ ಈ ಥರದ್ದೆಲ್ಲನೂ. ನೋಡೋಣ ಇವಾಗ ಅವ್ರಿಗೆ ಕೊಟ್ಟು ನೋಡ್ತೀನಿ ಅವ್ರದ್ದು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡಲೇ? ಕಣ್ಣು ಮುಚ್ಚಿಕರಿ ಇಬ್ರು. ನೋಡಿ, ಸರ್ಪ್ರೈಸ್. ಹೆಂಗಾಗ್ಯದಮ್ಮ? ಇಷ್ಟ ಆಯ್ತಾ? ಹಾಂ, ಕೊಡಿ.
ನನ್ನ ಮಕ್ಕಳಿಗಂತೂ ಈ ಜ್ಯೂಸು ತುಂಬಾ ಇಷ್ಟ ಆಯಿತು. ನಿಮ್ಮ ಮಕ್ಕಳಿಗೂ ಕೂಡ ಖಂಡಿತವಾಗಿ ಇಷ್ಟ ಆಗುತ್ತೆ. ನಿಮಗೂ ಕೂಡ ಈ ಜ್ಯೂಸ್ ಮಾಡೋ ವಿಧಾನ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ದೇ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬಿಂದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.